ಪ್ರತಿಯೊಂದು ವಿಭಾಗದಲ್ಲೂ ಒಂದು ಸಂಘಟನೆ ಅಂತ ಇರಬೇಕು. ಅದು ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಿರ್ಬೋದು. ಇದೊಂದು ಅವರ ಸಮಸ್ಯೆಗಳನ್ನು ಹೇಳಿಕೊಳ್ಳೋಕ್ಕೆ ಒಂದು ಸಂಘಟನೆ ಅತಿ ಮುಖ್ಯ. ಇವತ್ತು ಹೊಸ್ದಾಗೇನು ಸಂಘಟನೆಗಳು ಆಯ್ತಾ ಇಲ್ಲ. ಅಂದರೆ ತುಂಬ ಸ್ವಾತಂತ್ರ್ಯ ಬಂದ ನಂತರ ಕಾರ್ಮಿಕ ಸಂಘಟನೆಗಳಿರ್ಬೋದು ಅಥವಾ ಇನ್ನೂ ಸರ್ಕಾರಿ ನೌಕರ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಅವರ ನೋವುಗಳನ್ನು ಹೇಳ್ಕೊಳ್ಳೋಕೆ ಒಂದು ಮಾರ್ಗ ಈ ಸಂಘಟನೆ ಉದ್ದೇಶನೇ ಅಷ್ಟು. ಅವರ ನೋವುಗಳು ಹೇಳ್ಕೋಬೇಕು. ಸಂಬಂಧಪಟ್ಟವರು ಕೈಲಾದ ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋದು ಅವ್ರ ಧರ್ಮ. ಇವಾಗ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲರೂ ಝೂ ನೌಕರರು, ನಮ್ಮ ಮೃಗಾಲಯ ಪ್ರಾಧಿಕಾರದ ನೌಕರರೇ. ಇವರು ಸಂಘಟನೆ ಯಾಕೆ ಮಾಡಿದ್ದಾರೋ, ಇವ್ರಿಗೆ ಯಾವ ಥರ ಸಮಸ್ಯೆಗಳಿದ್ದಾವೋ ಅದನ್ನು ಇಲ್ಲಿ ಇವಾಗ ತಿಳ್ಕೊಳ್ಬೇಕು. ನಾನು ಈಗ ಹೊಸ್ದಾಗಿ ಬಂದಿರುವಂಥ ವ್ಯಕ್ತಿ. ಎಷ್ಟು ಸಾಧ್ಯ ಅಷ್ಟೂ ನಮ್ಮ ಅದರಲ್ಲೂ ಇವರ ವೇತನ ನನಗೆ ಚೆನ್ನಾಗಿ ಗೊತ್ತು. ಇವ್ರಿಗೆ ವೇತನ ಎಷ್ಟು ಸಿಗುತ್ತೆ, ಮೂಲ ಇವ್ರಿಗೆ ಅದರ ಜೀವನಾಂಶಕ್ಕೆ ಸಾಕಾಗುತ್ತಾ. ನಾನು ಫಸ್ಟು ಝೂಗೆ ಭೇಟಿ ಕೊಡಿದ್ರೆ ಅದನ್ನೇ ಮಾತಾಡಿದೆ ನಾನು. ಡಿ ಗ್ರೂಪ್ ನೌಕರರ ಬಗ್ಗೆ ನಮಗೆ ಸಿಂಪತಿ ಇದೆ. ಯಾಕೆಂದರೆ ಅವರು ಒಬ್ಬ ಸರ್ಕಾರಿ ಕಾಯಂ ನೌಕರಿಗೆ ಏನು ಬರೋ ಅದ್ರ ಕಾಲುಭಾಗನೂ ಬರಲ್ಲ ಇವ್ರಿಗೆ. ಈ ಒಂದು ತಾರತಮ್ಯ ಹೋಗಬೇಕು. ಮತ್ತು ಅದರ ಮಧ್ಯೆ ಸರ್ಕಾರಿ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಈಗಿರ್ತಕ್ಕಂಥ ಒಂದು ವೇತನ ಏನು ನಿಗದಿ ಮಾಡಿದ್ದಾರೆ ಅದನ್ನು ನಾವು ಸರ್ಕಾರಕ್ಕೆ ವರದಿ ಮಾಡಿ ಸ್ವಲ್ಪ ಇವರಿಗೆ ಹೆಚ್ಚಿನ ವೇತನ ಸಿಗೋಬಿಟ್ಟು ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದು ನಮ್ಮ ಧರ್ಮನೂ ಕೂಡ. ಇವ್ರಿಗೂ ಒಳ್ಳೆಯದಾಗಲಿ. ನನ್ನ ಕರೆದಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ. ಇವತ್ತು ಝೂ ಪ್ರಾಧಿಕಾರದ ನೌಕರ ಸಂಘದವರು ಇವತ್ತು ಭಾಳ ಸಂಘವನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಭಾಳ ಔಚಿತ್ಯಪೂರ್ಣ. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಇಡೀ ರಾಜ್ಯ ಮತ್ತು ದೇಶಾದ್ಯಂತ ಯಾವುದೇ ದುಡಿಯುವ ಕಾರ್ಮಿಕರು ತಮ್ಮ ಹಕ್ಕಿಗಾಗಿ, ತಮ್ಮ ಬದುಕಿಗಾಗಿ ಮತ್ತು ಅವರು ದುಡಿತಕ್ಕಂಥ ಒಂದು ಏನು ಉದ್ಯೋಗ ಇದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದನ್ನು ಇನ್ನೂ ಕೂಡ ಮೃಗಾಲಯ ಪ್ರಾಧಿಕಾರದ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ. ಮತ್ತು ಎಷ್ಟೋ ಜನ ಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಮಾಹಿತಿ ಇದೆ. ಇಲ್ಲಿ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ. ಇಡೀ ನಮ್ಮ ಸಂವಿಧಾನದ ಒಂದು ಆ್ಯಕ್ಟ್ ಹೇಳ್ತದೆ, ಕಾರ್ಮಿಕರ ಆ್ಯಕ್ಟಲ್ಲಿ ದುಡಿಯುವಂಥ ಯಾವುದೇ ವರ್ಗ ಅವರು 1 ವರ್ಷ ಅಥವಾ 2 ವರ್ಷ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಪರ್ಮನೆಂಟ್ ಮಾಡಬೇಕು. ಅಂಥ ಒಂದು ಅವಕಾಶವನ್ನು ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಅವ್ರಿಗೆ ವೃತ್ತಿಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ದುಡಿಯೋ ವರ್ಗ ಯಾಕೆ ಇವತ್ತು ಅಸಂಘಟಿತರಾಗಿದ್ದಾರೆ ಅಂತ ಹೇಳಿದ್ರೆ, ಅವರು ದುಡಿತಕ್ಕಂಥ ಏನು ಶ್ರಮಕ್ಕೆ ತಕ್ಕಂಥ ವೇತನ ಸಿಗ್ತಿಲ್ಲ ಅಂತಕ್ಕಂಥದ್ದೇ ಅವ್ರ ನೋವು. ಆ ಸಂಘಟನೆ ಮೂಲಕ ಸರ್ಕಾರಗಳಿಗೆ ಮನವಿ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಅವರು ಸಂಘಟನೆಯನ್ನು ಪ್ರಾರಂಭ ಮಾಡಿದರೆ, ಅವ್ರಿಗೆ ಸಂವಿಧಾನದ ಒಂದು ಭಾಗದ ಹಕ್ಕು, ಅವ್ರಿಗೆ ಆ ಹಕ್ಕನ್ನು ಪ್ರತಿಪಾದಿಸ್ತಿದ್ದಾರೆ ಸಂಘಟನೆ ಮೂಲಕ. ಇದು ಯಾರ ಉದ್ದೇಶವಲ್ಲ ಅಥವಾ ಯಾರನ್ನೂ ಕೂಡ ಇದನ್ನು ತೇಜವಾದ ಮಾಡಲಿಕ್ಕೆ ಅವರು ಸಂಘಟನೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲಿ ಎಲ್ಲ ವರ್ಗದ ಜನ ಇವತ್ತು ಕೂತ್ಕೊಳ್ತಾರೆ. ಇವತ್ತು ಎಷ್ಟೋ ಹೆಣ್ಮಕ್ಳು ಕೂಡ ನಮ್ಮ ಮುಂದೆ ಇದ್ದಾರೆ. ಅವರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಮೃಗಾಲಯ ಪ್ರಾಧಿಕಾರದಲ್ಲಿ ಇವತ್ತು ಸಂಘಟನೆ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಮತ್ತು ಅಧ್ಯಕ್ಷರು, ನಾವು ಮತ್ತು ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೆಲ್ಲರೂ ಕೂಡ ಅವರ ಪರವಾಗಿ ಸಂಬಂಧಪಟ್ಟಂಥ ನಮ್ಮ ಆಡಳಿತ ಸರ್ಕಾರ ಏನಿದೆ ಮತ್ತು ಅಧ್ಯಕ್ಷರು ನಾವು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ, ಏನು ದುಡಿಯುವ ವರ್ಗಕ್ಕೆ ಇಂಥ ಶ್ರಮಜೀವಿಗಳಿಗೆ ನೀವು ಅವ್ರಿಗೆ ಒಂದು ಪರ್ಮಿನೆಂಟ್ ಕೊಡ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ, ನಾನು ಒಂದು ಇಲಾಖೆ ಬಗ್ಗೆ ಮಾತಾಡೋಕ್ಕಿಲ್ಲ, ಅಥವಾ ಅವ್ರು ಏನು ಕೆಲಸ ಮಾಡ್ತಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದಿದೆ ಅದು ಕೊಡಬೇಕು. ಮಿನಿಮಮ್ ವೇಜಸ್ ಆದರೂ ಕೂಡ ಇವತ್ತು ಕೊಡಬೇಕು. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ವಸತಿ ಇರ್ಬೋದು, ಮತ್ತು ಅವ್ರ ಬದುಕಿರ್ಬೋದು. ಇವತ್ತೆಲ್ಲ ಒಂದು ಕಡೆ ಅವರು ಕೊಡ್ತಕ್ಕಂಥ ಆದಾಯ ಅವ್ರಿಗೆ ಸಾಕಾಗ್ತಾಯಿಲ್ಲ. ಮತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು. ಯಾವ ಇಲಾಖೆಯಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇರಬಾರ್ದು. ಇದು ಒಂದು ರೀತಿ ಗುಲಾಮ್ಗಿರಿ. ಈ ಗುಲಾಮ್ಗಿರಿಯನ್ನು ಹೋಗಲಾಡಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಸಂಘಟನೆ ಮಾಡಿದೆ. ನಾವು ಅವರ ಪರವಾಗಿ
ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಈ ಸಂಘವನ್ನು ಉದ್ಘಾಟನೆಯನ್ನು ಇವತ್ತಿಲ್ಲಿ ಮಾಡ್ತಿದ್ದೀವಿ. ಅವರಿಗೆ ಒಂದು ಒಳ್ಳೇದು ಮಾಡೋ ತನಕನೂ ಕೂಡ ನಾವು ನಮ್ಮ ಹೋರಾಟವೇ ಆಗಲಿ ಮತ್ತು ಅವ್ರ ಸಂಘಟನೆ ಆಗಲಿ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ. ಅವ್ರಿಗೆ ಅರಿವಿನ ಕೊರತೆ ಇತ್ತು. ಈಗೆಲ್ಲ ಕೂಡ ಸಂಘಟನೆ ಆದರೂ ಕೂಡ ಮೃಗಾಲಯ ಪ್ರಾಧಿಕಾರದವರಂತೆ ಭಾಳಷ್ಟು ಇಲ್ಲಿ ಬಂದಿರತಕ್ಕಂಥ ನೌಕರರು, ಮಹಿಳೆಯರು ಇರ್ಬೋದು, ಪುರುಷರಿರ್ಬೋದು, ಇವರೆಲ್ಲರೂ ಕೂಡ ಸ್ವಲ್ಪ ಮಾಹಿತಿ ಕೊರತೆ. ನಮ್ಮ ಸಂಘಟನೆ ಮೂಲಕ ನಮ್ಮ ಹಕ್ಕನ್ನು ಕೇಳಬೇಕು. ಯಾರೂ ಕೂಡ ಒಂದು ಹೇಳ್ತೀನಿ, ಕಾರ್ಮಿಕ ಆಕ್ಟ್ನ ಓದಲಿಕ್ಕೆ ಹೋಗೋದಿಲ್ಲ, ಸಂವಿಧಾನದ 2 ಪುಟನೂ ಕೂಡ ಓದಲಿಕ್ಕೆ ಹೋಗಿಲ್ಲ. ನಾವಿವತ್ತು ಸಂವಿಧಾನ ಪೀಠಿಕೆಯನ್ನು ಯಾಕೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರ ಬದುಕಲ್ಲಿ ಅಡಕವಾಗಿದೆ. ಅದನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ಅವ್ರಿಗೆ ಅರಿವಿಲ್ಲದ್ರಿಂದ ನಾವೆಲ್ಲರೂ ಕೂಡ ಒಂದು ರೀತಿ ಜವಾಬ್ದಾರಿ ಕೊಟ್ಟು ಈ ರೀತಿ ನಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಒಂದು ಸಂಘಟನೆ ಮಾಡ್ಕಿ ಸಂಘಟನೆ ಮೂಲಕ ನಿಮಗೆ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೋಸ್ಕರ ಮಾಡಿದ್ದೀವಿ ಸರ್. ನಮಸ್ಕಾರ. ಮೈಸೂರು ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರಾದ ಪೈಲ್ವಾನ್ ಚಂದ್ರಶೇಖರ್ ಇಟ್ಕೇಗೌಡ ನಾವು, ನಮ್ಮ ಗುರುಗಳಾದ ಮಾಜಿ ಮಹಾಪೌರರಾದ ಪುರುಷೋತ್ತಮನವರು, ಹಾಗೆ ಶ್ರೀ ಚಾಮರಾಜನ ಮೃಗಾಲಯ ಅಧ್ಯಕ್ಷರಾದ ರಂಗಸ್ವಾಮಿಯವರು, ಹಾಗೂ ಅಧ್ಯಕ್ಷರಾದ ಆನಂದ್ ಅವರು ಮತ್ತು ವೆಂಕಟಪ್ಪ ಅವರು ಉಪಾಧ್ಯಕ್ಷರಾದವರು. ತಮ್ಮ ಗಮನಕ್ಕೆ ಸರ್, ಅಣ್ಣ ಒಂದು ಸಾಹೇಬ್ರಿಗೆ ನಮ್ಮ ಏನಕ್ಕೆ ಇಷ್ಟು ವರ್ಷದಿಂದ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಇದು 10 ವರ್ಷದಲ್ಲೇ ಸಂಘ ಮಾಡೋಕ್ಕೆ ಇಡೀ ಇದ್ರವರೆಲ್ಲ ಸೇರಿದರು. ಆ ಸಂಘ ಮಾಡೋಕ್ಕೆ ಅವ್ರಿಗೆ ಯಾರಿಗೂ ಇದಕ್ಕೆ ಮಟ್ಟು ಇದೇ ಗಾಂಧಿನಗರದ ಕಾಂತಣ್ಣ ಅವರು ಮತ್ತು ಅಶೋಕಪುರಂ ಅವರು ಚಾಮರಾಜು ಅಂತ ಇಬ್ಬರು ಸಂಘ ಮಾಡೋಕ್ಕೆ ಹೋರಾಡಿದ್ರು. ಆ ಸಂಘ ಮಾಡೋಕ್ಕೆ ಅವಕಾಶ ಮಾಡೋಕ್ಕೆ ಕೊಡಲಿಲ್ಲ. ಅವರಿಬ್ಬರನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆಗೆ ಹಾಕ್ಬಿಟ್ರು. ಯಾಕೆಂದರೆ ಆವಾಗ ನಾನಿದ್ದೆ ಅಲ್ಲಿ. ನಾನು ಒಳನಾಟ ಜೂನವ್ರ ಹತ್ರ ಇದ್ದಾಗ ಅವ್ರನ್ನ ಇಬ್ಬರು ಸಂಘ ಮಾಡೋಕ್ಕೆ ಅಂತ ಬಂದಾಗ ಆಗ ಝೂಯಿಂದ ತೆಗೆದು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಹಾಕಿದ್ರು. ಹಂಗಾಗಿ ಇವರು ಯಾರೂ ಸಂಘ ಮಾಡೋಕ್ಕಾಗಲಿಲ್ಲ. ಸಂಘ ಮಾಡೋಕ್ಕೆ ಯಾರೂ ಧೈರ್ಯ ಪಡಲಿಲ್ಲ. ಇವತ್ತು ಕೆಲವರು ಧೈರ್ಯ ಪಡ್ಕೊ ಬಂದಿದ್ದಾರೆ. ಅಮ್ಮಮ್ಮ ಅಂದರೆ ಝೂ ಅಲ್ಲಿ ಒಂದು 8 ಜನ ಬರೀ ಪರ್ಮನೆಂಟವ್ರು ಇರೋದು, ಇನ್ನೆಲ್ಲ ಟೆಂಪ್ರವರಿ ಇರೋದು. ಅಲ್ಲಿ 3 ಬ್ಯಾಚ್ ಇದೆ, ಎ ಬ್ಯಾಚ್, ಬಿ ಬ್ಯಾಚ್, ಸಿ ಬ್ಯಾಚ್ ಅಂತ. ಸಿ ಬ್ಯಾಚ್ ಅವ್ರು ಬಂದು ಎಲ್ಲೋ ಇದು ಗ್ರೀನ್ ಕಲರ್ ಆರೆಂಜ್ ಕಲರ್ ಇದ್ರವರು, ಅವ್ರು ಇವತ್ತು ಬೇಕು ನಾಳೆ ಬೇಡ ಅಂತಾರೆ. ಇವರು ಒಂದು 88 ಜನ ಇವರು ಇದ್ದಾರೆ. ಇವರು 88 ಜನಕ್ಕೆ ಮಾರುತಿರಾವ್ ಪವರ್ ಇದ್ದಾಗ ಪರ್ಮನೆಂಟ್ ಮಾಡೋಕ್ಕೆ ಹೋರಾಡಿದ್ರು. ನಿಮ್ಮ ಮುಖಾಂತರ ನಾನು ಅಧ್ಯಕ್ಷರಿಗೆ ನಾವು ಇಲ್ಲಿಂದ ಕೇಳ್ಕೊತೀನಿ, ಸರ್ಕಾರ ಮುಖಾಂತರ ತಗೋಗ್ಬಿಟ್ಟು ಇವರು 84 ಜನಕ್ಕೆ ಪರ್ಮನೆಂಟ್ನ ಒಂದು CM ಅವ್ರ ಹತ್ರ. ಯಾಕೆಂದರೆ ಇವರು ಪ್ರಾಣಿ ಮನೇಲಿ ಇರ್ತಾರೆ. ಪ್ರಾಣಿಗಳು ಯಾವ ಥರ ಇರ್ತದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಒಬ್ಬನಿಗೆ ಅರಿಸನಿಗೆ ಆನೆ ಸಾಯಿಸಿದಾಗ ಯಾರೂ ಆಗಲಿಲ್ಲ. ಆಗ ಬಾಡಿ ಬಂದ್ಬಿಟ್ಟು ಝೂ ಹತ್ರ ನಿಂತ್ಕೊಂಡು ಅವರ ಮನೆ ಹೆಂಡ ಹೆಂಡ್ತಿ ಮಕ್ಕಳಿಗೆಲ್ಲ ನಿಲ್ಲಿಸಿ ಗಲಾಟೆ ಮಾಡಿ ಹೋಗಿದ್ದು. ಇನ್ನೊಬ್ಬನಿಗೆ ಬೋನ್ ತಗೊಬಂದ, ಇದು ಹೊರಗಡೆಯಿಂದ ಪ್ರಾಣಿ ಬತ್ತು, ಬೋನು ಜಾರಿ ಅವರು ಅಪಚ್ಚಿಯಾಗಿ ಸತ್ತೋಗ್ಬಿಟ್ರು. ಅವ್ರ ಫ್ಯಾಮಿಲಿಗೂ ಏನು ಅಂತಲೂ ನೋಡಲಿಲ್ಲ ಝೂಗಾಡು. ಯಾಕೆಂದರೆ ಇವರೆಲ್ಲ ಪರ್ಮನೆಂಟ್ ಅವರು. ಪ್ರಾಣಿಗಳು ಏನಾರು ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಇವ್ರಿಗೆ ಯಾರಿಗೂ ಗಂಡ ಹೆಂಡ್ತಿ ಮಕ್ಕಳಿಗೆ ತಂದೆ ತಾಯಿ ಯಾರಿಗೂ ನೋಡೋಲ್ಲ. ಹಂಗಾಗಿ ಇವ್ರಿಗೆ ಪರ್ಮನೆಂಟ್ ಇಲ್ಲ. ಹಂಗಾಗಿ ಇವರು 85 ಜನ ಫಸ್ಟು 3 ಎ ಬಿ ಸಿ ಬ್ಯಾಚ್ ಇರೋರು, ಮೊದಲನೇ ಬ್ಯಾಚ್ ಅವ್ರಿಗೆ ಈ ನಿಮ್ಮ ಮುಖಾಂತರ ರಂಗಸ್ವಾಮಿ ಅಧ್ಯಕ್ಷರಿಗೆ ಕೇಳ್ಕೊತೀನಿ, ಸಿದ್ದರಾಮಯ್ಯ ಸಾಹೇಬ್ರು ಹೋಗ್ಬಿಟ್ಟು ಇವರು 84 ಜನಕ್ಕೆ ಪರ್ಮನೆಂಟ್ ತಗೊಬರ್ಬೇಕು. ಅದ್ರ ಜೊತೆಗೆ ನಮ್ಮ ಪುರುಷೋತ್ತಮನವರು ತಗೊಬರ್ಬೇಕು. ಹಾಗೆ ಸರ್ ಜೂಗಾಡಲ್ಲಿ 3 ಬ್ಯಾಚ್ ಇರೋದ್ರಿಂದ 1 ಬ್ಯಾಚ್ ಇನ್ನು 8 ಜನ ಸಹ ಪರ್ಮನೆಂಟ್ ಅವರು ಇರೋದು, ಇನ್ಯಾರು ಪರ್ಮನೆಂಟ್ ಅವರೇ ಇಲ್ಲ ಇಡೀ ಝೂ ಅಲ್ಲಿ.